ಇದು ತೈರಿ ಚೀಲಗೊಳ್ಳಲ್ಲ ಇವೆಲ್ಲ ನಮಸ್ಕಾರ, ನಾನು ನಿಮ್ಮ ಅರುಣ್ ಕುಮಾರ್ ಶೋಕಪುರಿ ಮಾತಾಡ್ತಾ ಇದ್ದೀನಿ. ಮರಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಕುದೂರಿಂದ ನನಗೊಂದು ಕರೆ ಬಂದಿತ್ತು, ನಮ್ಮ ರಾಗಿಗೋಡನ್ನಲ್ಲಿ ಒಂದು ಹಾವು ಸೇರಿಕೊಂಡಿದೆ ಅಂತ. ಹೋಗಿ ನೋಡಿದೆ, ಅಲ್ಲಿ ರಾಗಿ ಮೂಟೆಗಳನ್ನ ಕ್ಯಾಂಟರ್ಗೆ ಲೋಡ್ ಮಾಡ್ತಾಯಿದ್ರು ಸ್ನೇಹಿತರೆ. ತುಂಬ ಹೊತ್ತು ಕಾದ್ವಿ, ಮತ್ತು ಅಲ್ಲೇ ನಿಂತಿದ್ದು ಒಂದು ಕ್ಯಾಂಟರ್ ತುಂಬವರೆಗೂ ಅಲ್ಲೇ ವೆಯ್ಟ್ ಮಾಡಿದೆ. ಅದಾದ ನಂತರ ಅಲ್ಲಿಗೆ ಅವತ್ತು ಕೆಲಸ ಸ್ಟಾಪ್ ಮಾಡಿದ್ರು. ತಿರ್ಗಿ ಮತ್ತೆ ಬೆಳಗ್ಗೆ 6 ಗಂಟೆಗೆ ನಾನು ಅಲ್ಲಿ ಹೋದೆ. ಅಲ್ಲಿ ಕ್ಯಾಂಟರ್ನ ಮತ್ತೆ ಲೋಡ್ ಮಾಡೋಕ್ಕೆ ಕ್ಯಾಂಟರ್ ಬಂದಿತ್ತು, ಆಳುಗಳೆಲ್ಲ ಬಂದಿದ್ದರು, ಕೆಲಸಗಾರರು. ಹಾಗೆ ತುಂಬಬೇಕಾದ್ರೆ ಒಂದು ಕ್ಯಾಂಟರ್ ಹೋಯ್ತು. ಮತ್ತೊಂದು ಕ್ಯಾಂಟರ್ನ ತುಂಬಬೇಕಾದ್ರೆ ಈ ಹಾವು ಕಾಣಿಸ್ಕೊಳ್ತು. ತುಂಬ ಮೂಟೆಗಳನ್ನ ತೆಗೆದು ತುಂಬ ಹೊತ್ತು ಸುಮಾರು ಒಂದು 12 ಗಂಟೆವರೆಗೂ ಕಾರ್ಯಾಚರಣೆ ಮಾಡಿದ್ದಾಯಿತು, 6 ಗಂಟೆಯಿಂದ. ಅದಾದ ನಂತರ ಈ ಹಾವು ಕಾಣಿಸ್ಕೊಳ್ತು. ಅದನ್ನು ಆಚೆ ತೊಗೊಬಂದು ನೋಡಿದ್ವಿ ಸ್ನೇಹಿತರೆ. ಈಗಾಗಲೇ ಅದೊಂದು 2 ಇಲಿ ನುಂಗಿತ್ತು. ರಾಗಿಗೋಡನ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ, ಅಲ್ಲಿ ಇಲಿಗಳು ತುಂಬ ಬಂದಿದ್ದು, ಇಲಿಗಳು ತುಂಬ ವಾಸವಿದ್ದು ಅಲ್ಲಿ. ಹಾಗಾಗಿ ಇಲಿ ತಿನ್ನೋದಕ್ಕೋಸ್ಕರ ಈ ಹಾವು ಅಲ್ಲಿಗೆ ಬಂದಿದೆ. ಹಾಗೆ ಈ ಹಾವು ಗರ್ಭಿಣಿಯಾಗಿತ್ತು. ಇನ್ನೊಂದು ತಿಂಗಳು ನಂತರ ಅದು ಮೊಟ್ಟೆ ಇಡೋ ಸ್ಟೇಜಲ್ಲಿತ್ತು. ಆ ಹಾವನ್ನು ರಕ್ಷಣೆ ಮಾಡಿ ಅದನ್ನು ಒಂದೊಳ್ಳೆ ಸುರಕ್ಷಿತವಾದ ಸ್ಥಳಕ್ಕೆ ಅದನ್ನು ಸ್ಥಳಾಂತರ ಮಾಡಿದ್ದೀವಿ. ಸ್ನೇಹಿತರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ನಾನು ಹಾಕ್ತಕ್ಕಂಥ ವಿಡಿಯೋನ ಮೊದಲನೇದಾಗಿ ನೀವು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಹಾವುಗಳು ಕಂಡು ಬಂದರೂ ನನ್ನ ನಂಬರ್ಗೆ ಕರೆ ಮಾಡಿ. ಹತ್ತಿರದ ಉರಗರಕ್ಷಕರನ್ನ ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ಮೊಬೈಲ್ ಸಂಖ್ಯೆ 9844938141 9902252765. ಈ ನಂಬರ್ಗೆ ಕರೆ ಮಾಡಿದ್ರೆ ನಾನು ಹತ್ತಿರದ ಉರಗರಕ್ಷಕರನ್ನ ಕಳಿಸ್ಕೊಡ್ತೀನಿ. ಹಾಗೆಯೇ ಸ್ನೇಹಿತರೆ, ಈ ಏಪ್ರಿಲ್, ಮೇ, ಜೂನ್ ಸಂದರ್ಭದಲ್ಲಿ ಹಾವುಗಳ ಸಂತಾನೋತ್ಪತ್ತಿ ಕಾರ್ಯ ಇರುತ್ತೆ. ಇಂಥ ಸಂದರ್ಭದಲ್ಲಿ ಹಾವುಗಳು ನಿಮ್ಮ ಮನೆ ಬಳಿ ಬರ್ಬೋದು. ಮತ್ತು ಬೇಸಿಗೆ ಬೇರೆ ಇದೆ. ಹಾಗಾಗಿ ಹಾವುಗಳು ಮನೆ ಬಳಿ ಬಂದಾಗ ಅವನ್ನ ಕೊಲ್ಲದೆ ಉರಗರಕ್ಷಕರಿಗೆ ನೀವು ಕರೆ ಮಾಡಿದಾಗ ಅವರು ಒಂದು ರಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೆ ಯಾರ ನಂಬರು ಸಿಗದೇ ಇದ್ದಾಗ 1926 ಅನ್ನೋ ಅರಣ್ಯ ಇಲಾಖೆ ನಂಬರ್ ಕರೆ ಮಾಡಿದ್ರೆ ಅವರು ಕೂಡ ಅದರ ರಕ್ಷಣೆಗೆ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾ, ವಿಡಿಯೋನ ಸಂಪೂರ್ಣ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ನಮಸ್ಕಾರ.